ರಾಯಚೂರಿನ ಬಿಚ್ಚಾಲಿ ಕ್ಯಾಂಪ್ನಲ್ಲಿ ಆಂಜನೇಯ ಮೂರ್ತಿ ತೆರವಿಗೆ ಯತ್ನ ನಡೆಯಿತು. ಆಂಜನೇಯ ಮೂರ್ತಿ ತೆರವಿಗೆ ಯತ್ನ ನಡೆದಿದ್ದು ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಸ್ಥಳಕ್ಕೆ ಯರಗೇರಾ ಠಾಣೆ ಪೊಲೀಸರು ಭೇಟಿ ನೀಡಿದರು. ಬಿಚ್ಚಾಲಿ ಕ್ಯಾಂಪ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಚ್ಚಾಲಿ ಕ್ಯಾಂಪ್ನಲ್ಲಿ 163 ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಎಸಿ ಡಾಕ್ಟರ್ ಹಂಪಣ್ಣ ಸಜ್ಜನ್. ಆಂಜನೇಯ ಮೂರ್ತಿ ತೆರವಿಗೆ ಯತ್ನ ನಡೆದಿದ್ದು ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಪರಿಸ್ಥಿತಿ ಉದ್ವಿಗ್ನ ಇದೆ. ಪೊಲೀಸರಿದ್ದಾರೆ ಸ್ಥಳದಲ್ಲಿ. ರಾಯಚೂರಿನ ಬಿಚ್ಚಾಲಿ ಕ್ಯಾಂಪ್ ಇದು. ಆಂಜನೇಯ ಮೂರ್ತಿ ತೆರವಿಗೆ ಯತ್ನ ನಡೆದಿದ್ದು ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಎರಡು 2009ರಲ್ಲಿ ನೆರೆ ಬಂದಾಗ ಸಂತ್ರಸ್ತರಿಗೆ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಡಲಾಗಿತ್ತು. 2009ರಲ್ಲಿ ಸಂತ್ರಸ್ತರಿಗಾಗಿ ಗಾರ್ಡನ್ ಜಾಗವನ್ನ ತಾಲೂಕು ಆಡಳಿತ ಬಿಟ್ಟುಕೊಟ್ಟಿತ್ತು. ತಾಲೂಕು ಆಡಳಿತ ಬಿಟ್ಟಂತಹ ಸರ್ಕಾರದ ಜಾಗದಲ್ಲಿ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹನುಮಾನ್ ಮೂರ್ತಿ ಬಳಿಯೇ ಮೆಥೋಡಿಸ್ಟ್ ಚರ್ಚ್ ನಿರ್ಮಾಣ ಮಾಡಲಾಗಿತ್ತು. ಚರ್ಚ್ ನಿರ್ಮಾಣವಾಗಿದ್ದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು. ಚರ್ಚ್ ತೆರವು ಮಾಡುವಂತೆ ಗ್ರಾಮಸ್ಥರು ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ದೂರು ಕೊಟ್ಟರು. ಹಲವು ದೂರು ಕೊಟ್ಟರು, ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಒಂದು ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ಒಂದು ಚರ್ಚ್ ಕೂಡ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಚರ್ಚ್ ಅಲ್ಲಿಂದ ತೆರವು ಮಾಡಬೇಕು ಅಂತ ಹಲವು ಬಾರಿ ದೂರುಗಳನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಈಗ ಹನುಮಾನ್ ಮೂರ್ತಿಯನ್ನ ತೆರವು ಮಾಡೋದಕ್ಕೆ ಮುಂದಾಗಿರೋದು ಜಗಳಕ್ಕೆ, ವಾಗ್ವಾದಕ್ಕೆ ಕಾರಣ ಆಗಿದೆ. ರಾಯಚೂರಿನ ಬಿಚ್ಚಾಲಿ ಕ್ಯಾಂಪ್ನಲ್ಲಿ ನಡೆದಂತ ಘಟನೆ ಇದು. మమ్మ అదే అంటే మప్ప అప్పుడు ఆపింటే మమ్మ వేసుకుని కూర్చోలేకుంటే మరి ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.